ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಭಾರತದಲ್ಲಿ ಕಂಡುಬರುವ ಹಲವಾರು ತಳಿಗಳ ಹಸುಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮತ್ತು ಅದರಿಂದ ಈ ವಿಡಿಯೋದಲ್ಲಿ ನಾವು ನೋಡುವಂಥದ್ದು ಬಂದು ಭಾರತದಲ್ಲಿ ಇರುವ ಪ್ರಮುಖ ಹಸು ಜಾತಿಗಳು, ಅವುಗಳ ವೈಶಿಷ್ಟ್ಯಗಳು ಮತ್ತು ಹಾಲು ಉತ್ಪಾದನೆ ಮತ್ತು ಯಾವ ದೇಶದಲ್ಲಿ ಸಾಕಲಾಗುತ್ತದೆ, ಇದೆಲ್ಲರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಗಾದರೆ ವಿಡಿಯೋ ಕೊನೆವರೆಗೂ ನೋಡಿ. ಮೊದಲನೇ ತಳಿ ನಾವು ನೋಡುವಂಥದ್ದು ಬಂದು ಗಿರ್ ಹಸು ಅಂತಾರೆ. ಗಿರ್ ತಳಿಗಳು ಬಂದು ಭಾರತದ ಅತ್ಯಂತ ಪ್ರಸಿದ್ಧ ಹಸು ಜಾತಿಗಳಾಗಿರುತ್ತವೆ. ಇದು ಬಂದು ಗುಜರಾತ್ ರಾಜ್ಯದ ಸೇರಿದಂಥ ಹಸುಗಳು. ಇದರ ವಿಶೇಷಗಳು ಅಂತ ನೋಡೋಕೆ ಬಂದರೆ ದೊಡ್ಡ ದೇಹ ಇರುತ್ತದೆ ಮತ್ತು ಉದ್ದವಾದ ಕಿವಿಗಳು ಮತ್ತು ಕೆಂಪು ಅಥವಾ ಬಿಳಿ ವೃಷ ಬಣ್ಣದಲ್ಲಿ ಇರುತ್ತದೆ. ಮತ್ತು ಇದರ ಹಾಲು ಉತ್ಪಾದನೆ ಅಂತ ನೋಡೋಕೆ ಬಂದರೆ ಒಂದು ದಿನಕ್ಕೆ ಸುಮಾರು 10 ರಿಂದ 15 ಲೀಟರ್ ಹಾಲು ಕೊಡಬಹುದು. ಈ ಹಸುಗಳು ಬಿಸಿ ಪ್ರದೇಶದಲ್ಲಿ ತುಂಬ ಜಾಸ್ತಿ ಹೊಂದ್ಕೊಳ್ಳುತ್ತವೆ. ಈ ಹಸುಗಳು ಎರಡನೇ ತಳಿ ನಾವು ನೋಡುವಂಥದ್ದು ಬಂದು ಸಾಹಿವಾಲ್ ಹಸು ಅಂತಾರೆ. ಈ ಹಸುಗಳು ಬಂದು ಭಾರತದಲ್ಲಿ ಅತ್ಯಂತ ಹಾಲು ಉತ್ಪಾದನೆ ಮಾಡಲು ಈ ಜಾತಿಯನ್ನು ಬೆಳೆಸುತ್ತಾರೆ. ಇದು ಬಂದು ಪಂಜಾಬ್ ಪ್ರದೇಶ ಸೇರಿದಂಥ ಹಸುಗಳು. ಇದಕ್ಕೆ ವಿಶೇಷಗಳು ಅಂತ ನೋಡೋಕೆ ಬಂದರೆ ಕೆಂಪು ಅಥವಾ ಕಂದು ಬಣ್ಣ ಇರುತ್ತವೆ ಮತ್ತು ಶಾಂತಿ ಸ್ವಭಾವ ಹೊಂದಿರುತ್ತವೆ. ಇದು ಬಿಸಿಲಿನ ಪ್ರದೇಶದಲ್ಲಿ ಜಾಸ್ತಿ ಹೊಂದ್ಕೊಳ್ಳುತ್ತವೆ. ಮತ್ತು ಇದರ ಹಾಲು ಉತ್ಪಾದನೆ ಅಂತ ನೋಡೋಕೆ ಬಂದರೆ ಒಂದು ದಿನಕ್ಕೆ 10 ರಿಂದ 20 ಲೀಟರ್ ಹಾಲು ಕೊಡುತ್ತವೆ ಈ ಹಸುಗಳು. ಈ ಜಾತಿ ಡೈರಿ ಫಾರಂಗೆ ತುಂಬ ಸೂಕ್ಷ್ಮವಾಗಿ ಇರುತ್ತದೆ ಈ ಹಸುಗಳು. ಮೂರನೇ ತಳಿ ನಾವು ನೋಡುವಂಥದ್ದು ಬಂದು ಕೆಂಪು ಸಿಂಧಿ ಹಸುಗಳು ಅಂತಾರೆ. ಈ ಕೆಂಪು ಸಿಂಧಿ ಹಸುಗಳು ಬಂದು ಕೂಡ ಉತ್ತಮ ಹಾಲು ಉತ್ಪಾದನೆ ಮಾಡುವ ಜಾತಿ ಆಗಿರುತ್ತವೆ. ಇದು ಬಂದು ಸಿಂಧಿ ಪ್ರದೇಶ, ಇಂದಿನ ಪಾಕಿಸ್ತಾನ್ ಸೇರಿದಂಥ ಹಸುಗಳು ಆಗಿರುತ್ತವೆ. ಇದರ ವಿಶೇಷಗಳು ಅಂತ ನೋಡೋಕೆ ಬಂದರೆ ಕೆಂಪು ಬಣ್ಣ ಇರುತ್ತವೆ ಮತ್ತು ಮಧ್ಯ ಗಾತ್ರದ ದೇಹ ಇರುತ್ತವೆ ಮತ್ತು ಉತ್ತಮ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತವೆ. ಇದರ ಹಾಲು ಉತ್ಪಾದನೆ ಅಂತ ನೋಡೋಕೆ ಬಂದರೆ ಒಂದು ದಿನಕ್ಕೆ 8 ಲೀಟರಿಂದ 12 ಲೀಟರ್ ಹಾಲು ಕೊಡುತ್ತವೆ. ನಾಲ್ಕನೇ ತಳಿ ನಾವು ನೋಡುವಂಥದ್ದು ಬಂದು ತಾರ್ಪಾರ್ ಹಸುಗಳು ಅಂತಾರೆ. ಈ ಹಸುಗಳು ಬಂದು ತಾರ್ಪಾರ್ ಹಸುಗಳು ಬಿಸಿಲು ಪ್ರದೇಶದಲ್ಲಿ ಬದುಕುವ ಸಾಮರ್ಥ್ಯ ಹೊಂದಿರುವ ಹಸುಗಳು ಆಗಿರುತ್ತವೆ. ಇದು ಬಂದು ರಾಜಸ್ಥಾನ್ ಹಾಗೂ ಪಾಕಿಸ್ತಾನದ ದಾರ ಮರಳು ಪ್ರದೇಶದಲ್ಲಿ ಇರುವಂಥ ಹಸುಗಳು. ಇದರ ವಿಶೇಷಗಳು ಅಂತ ನೋಡೋಕೆ ಬಂದರೆ ಬಿಳಿ ಅಥವಾ ಲೈಟ್ ಗ್ರೇ ಬಣ್ಣದಲ್ಲಿ ಈ ಹಸುಗಳು ಇರುತ್ತವೆ ಮತ್ತು ಬಲವಾದ ದೇಹ ಹೊಂದಿರುತ್ತವೆ ಮತ್ತು ಬಿಸಿಲು ಕ್ಲೈಮೇಟ್ಗೆ ತಾಳ್ಮೆಯಾಗಿ ಹೊಂದ್ಕೊಳ್ಳುತ್ತವೆ. ಮತ್ತು ಇದರ ಹಾಲು ಉತ್ಪಾದನೆ ಅಂತ ನೋಡೋಕೆ ಬಂದರೆ ಸುಮಾರು 8 ರಿಂದ 10 ಲೀಟರ್ ಹಾಲು ಕೊಡುತ್ತವೆ. ಐದನೇ ತಳಿ ನಾವು ನೋಡುವಂಥದ್ದು ಬಂದು ರತಿ ಹಸುಗಳು ಅಂತಾರೆ. ಈ ರತಿ ಹಸುಗಳು ಉತ್ತಮ ಹಾಲು ಉತ್ಪಾದನೆ ಮಾಡಲು ಸ್ಥಳೀಯವಾದ ಜಾತಿ ಇದಾಗಿರುತ್ತದೆ ಮತ್ತು ಇದು ಬಂದು ರಾಜಸ್ಥಾನ್ ರಾಜ್ಯ ಸೇರಿದಂಥ ಹಸುಗಳು. ಇದರ ವಿಶೇಷಗಳು ಅಂತ ನೋಡೋಕೆ ಬಂದರೆ ಕಂದು ಮತ್ತು ಬಿಳಿ ಮಿಕ್ಸ್ ಬಣ್ಣದಲ್ಲಿ ಇರುತ್ತವೆ ಮತ್ತು ಉತ್ತಮ ಆರೋಗ್ಯವಾಗಿರುತ್ತದೆ ಮತ್ತು ಕಡಿಮೆ ಆಹಾರದಲ್ಲಿ ಬದುಕುವಂಥ ಸಾಮರ್ಥ್ಯ ಹೊಂದಿರುತ್ತವೆ ಈ ಹಸುಗಳು. ಮತ್ತು ಈ ಹಸುಗಳ ಹಾಲು ಉತ್ಪಾದನೆ ಅಂತ ನೋಡೋಕೆ ಬಂದರೆ ಸುಮಾರು 6 ರಿಂದ 10 ಲೀಟರ್ ಹಾಲು ಕೊಡುತ್ತವೆ. ಆರನೇ ತಳಿ ಬಂದು ನಾವು ಕಾಂಕ್ರೇಜ್ ಹಸುಗಳು. ಇವಾಗ ನಾವು ನೋಡುವಂಥದ್ದು ಬಂದು ಕಾಂಕ್ರೇಜ್ ಹಸುಗಳು ದೊಡ್ಡ ದೇಹ ಮತ್ತು ಬಲವಾದ ಕೊಂಬು ಹೊಂದಿರುವ ಹಸುಗಳಾಗಿರುತ್ತವೆ. ಇದು ಬಂದು ಗುಜರಾತ್ ಮತ್ತು ರಾಜಸ್ಥಾನ್ ಸೇರಿದಂಥ ಹಸುಗಳು. ಇದರ ವಿಶೇಷಗಳು ಅಂತ ನೋಡೋಕೆ ಬಂದರೆ ಬೂದಿ ಅಥವಾ ಬಿಳಿ ಬಣ್ಣದಲ್ಲಿ ಬರುತ್ತದೆ. ಈ ಹಸುಗಳು ದೊಡ್ಡ ಕೊಂಬುಗಳು ಇರುತ್ತವೆ ಮತ್ತು ಕೃಷಿ ಕೆಲಸಕ್ಕೆ ಬಳಸುತ್ತಾರೆ ಈ ಹಸುಗಳನ್ನು. ಈ ಹಸುಗಳ ಹಾಲು ಉತ್ಪಾದನೆ ಅಂತ ನೋಡೋಕೆ ಬಂದರೆ ಸುಮಾರು 8 ಲೀಟರಿಂದ 12 ಲೀಟರ್ ತನಕ ಹಾಲು ಕೊಡುತ್ತವೆ. ನೆಕ್ಸ್ಟ್ 7ನೇ ತಳಿ ನಾವು ನೋಡುವಂಥದ್ದು ಬಂದು ಒಂಗೋಲ್ ಹಸುಗಳು ಅಂತಾರೆ. ಒಂಗೋಲೆ ಹಸುಗಳು ಬಂದು ಅತ್ಯಂತ ಬಲವಾದ ಜಾತಿಯಾದ ಹಸುಗಳು ಆಗಿರುತ್ತವೆ. ಇದು ಬಂದು ಆಂಧ್ರ ಪ್ರದೇಶ ಸೇರಿದಂಥ ಹಸುಗಳು. ಇದರ ವಿಶೇಷಗಳು ಅಂತ ನೋಡೋಕೆ ಬಂದರೆ ದೊಡ್ಡ ದೇಹ ಹೊಂದಿರುತ್ತವೆ ಮತ್ತು ಇದರ ಬಣ್ಣ ಅಂತ ನೋಡೋಕೆ ಬಂದರೆ ಬಿಳಿ ಬಣ್ಣ ಬರುತ್ತದೆ ಮತ್ತು ಇದಕ್ಕೆ ಬಲವಾದ ಕಾಲುಗಳು ಇರುತ್ತವೆ. ಮತ್ತು ಈ ಹಸುಗಳು ಕೃಷಿ ಕೆಲಸಕ್ಕೂ ಮತ್ತು ಬ್ರೀಡಿಂಗ್ ಪರ್ಪಸ್ಗೆ ಯೂಸ್ ಮಾಡಲಾಗುತ್ತದೆ. ನೆಕ್ಸ್ಟ್ ತಳಿ ನಾವು ನೋಡುವಂಥದ್ದು ಬಂದು ಡೆವೋನಿ ಹಸುಗಳು ಅಂತಾರೆ. ಈ ಡೆವೋನಿ ಹಸುಗಳು ಬಂದು ಹಾಲು ಮತ್ತು ಕೃಷಿ ಎರಡಕ್ಕೂ ಬಳಸಲಾದ ಜಾತಿ ಆಗಿರುತ್ತವೆ ಮತ್ತು ಇದು ಬಂದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮತ್ತು ತೆಲಂಗಾಣ ಸೇರಿದಂಥ ಹಸುಗಳಾಗಿರುತ್ತವೆ. ಇದರ ವಿಶೇಷಗಳು ಅಂತ ನೋಡೋಕೆ ಬಂದರೆ ಕಪ್ಪು ಮತ್ತು ಬಿಳಿ ಮಿಕ್ಸ್ ಆಗಿರೋ ಬಣ್ಣವಿರುತ್ತವೆ ಮತ್ತು ಬಲವಾದ ದೇಹ ಹೊಂದಿರುತ್ತವೆ ಮತ್ತು ರೈತರಿಗೆ ಕರೆಕ್ಟಾದ ಜಾತಿಯಾಗಿರುತ್ತವೆ ಈ ಹಸುಗಳು. ಇದರ ಹಾಲು ಉತ್ಪಾದನೆ ಅಂತ ನೋಡೋಕೆ ಬಂದರೆ ಸುಮಾರು 5 ರಿಂದ 8 ಲೀಟರ್ ಹಾಲು ಕೊಡುತ್ತವೆ. ನೆಕ್ಸ್ಟ್ ನಾವು ನೋಡುವಂಥ ತಳಿ ಬಂದು ಹೊಲೆಸ್ಟ್ರಿಯನ್ ಫ್ರೆಶಿಯನ್ ಅಂತಾರೆ. ಈ ಹಸುಗಳು ಬಂದು HF ಅಂತಲೂ ಕರೆಯಲಾಗುತ್ತದೆ. ಇದು ವಿದೇಶ ಜಾತಿಯ ಹಸುಗಳಾಗಿರುತ್ತವೆ, ಆದರೆ ಭಾರತದಲ್ಲಿ ಹಾಲು ಉತ್ಪಾದನೆಗೆ ಈ ಹಸುಗಳನ್ನು ಸಾಕಲಾಗುತ್ತದೆ. ಮತ್ತು ಇದರ ವಿಶೇಷಗಳು ಅಂತ ನೋಡೋಕೆ ಬಂದರೆ ಕಪ್ಪು ಮತ್ತು ಬಿಳಿ ಚುಕ್ಕೆಗಳು ಇರುವ ಬಣ್ಣಗಳಲ್ಲಿ ಇರುತ್ತವೆ ಮತ್ತು ದೊಡ್ಡ ದೇಹ ಇರುತ್ತವೆ. ಮತ್ತು ಹಾಲು ಉತ್ಪಾದನೆ ಅಂತ ನೋಡೋಕೆ ಬಂದರೆ ಇದು ಒಂದು ದಿನಕ್ಕೆ ಸುಮಾರು 20 ರಿಂದ 30 ಲೀಟರ್ ಹಾಲು ಕೊಡಬಹುದು. ನೆಕ್ಸ್ಟ್ ನಾವು ನೋಡುವಂಥ ತಳಿ ಬಂದು ಜೆರ್ಸಿ ಹಸುಗಳು ಅಂತಾರೆ. ಜೆರ್ಸಿ ಹಸುಗಳು ಹಾಲು ಉತ್ಪಾದನೆಗಾಗಿ ಸಾಕುವ ಹಸುಗಳಾಗಿರುತ್ತವೆ. ಇದರ ಹಾಲು ಬಂದು ಕೊಬ್ಬಿನ ಅಂಶ ಹೆಚ್ಚು ಇರುತ್ತದೆ ಇದರ ಹಾಲಲ್ಲಿ.
ಇದರ ವಿಶೇಷಗಳು ಅಂತ ನೋಡೋಕೆ ಬಂದರೆ ಲೈಟ್ ಬ್ರೌನ್ ಬಣ್ಣದಲ್ಲಿ ಇರುತ್ತವೆ ಮತ್ತು ಚಿಕ್ಕ ಗಾತ್ರದ ದೇಹದ ಹಸು ಅಂದರೆ ಚಿಕ್ಕ ಸೈಜಲ್ಲಿ ಇರುತ್ತದೆ ಈ ಹಸುಗಳು ಮತ್ತು ಕಡಿಮೆ ಆಹಾರದಲ್ಲಿ ಹೆಚ್ಚು ಹಾಲು ಕೊಡುವಂಥ ಹಸುಗಳಾಗಿರುತ್ತವೆ ಮತ್ತು ಇದರ ಹಾಲು ಉತ್ಪಾದನೆ ಅಂತ ನೋಡೋಕೆ ಬಂದರೆ ಸುಮಾರು 15 ಲೀಟ್ರಿಂದ 20 ಲೀಟ್ರ್ ಹಾಲು ಕೊಡಬಹುದು. ನೆಕ್ಸ್ಟ್ ನಾವು ನೋಡುವಂಥ ತಳಿ ಬಂದು ಬಹಳ ಫೇಮಸ್ ಆದ ತಮಿಳುನಾಡಿನ ಹಸುಗಳು ಆಗಿರುತ್ತವೆ. ಇದು ಬಂದು ಕಾಂಗೇಯಂ ಹಸುಗಳು ಅಂತಾರೆ. ಕಾಂಗೇಯಂ ಹಸುಗಳು ಭಾರತದಲ್ಲಿ ಪ್ರಸಿದ್ಧ ದೇಸಿ ಜಾತಿಗಳಲ್ಲಿ ಒಂದು. ಈ ಜಾತಿ ತನ್ನ ಬಲ, ಆರೋಗ್ಯ ಮತ್ತು ಕೃಷಿ ಕೆಲಸಕ್ಕೆ ಸೂಕ್ಷ್ಮವಾಗಿರುವಂಥ ಪ್ರಸಿದ್ಧವಾಗಿರುತ್ತವೆ ಈ ಹಸುಗಳು. ಇದರ ವಿಶೇಷಗಳು ಅಂತ ನೋಡೋಕೆ ಬಂದರೆ ಬೂದಿ ಅಥವಾ ಲೈಟ್ ಗ್ರೇ ಬಣ್ಣದಲ್ಲಿ ಇರುತ್ತದೆ ಮತ್ತು ಇದಕ್ಕೆ ಬಲವಾದ ದೇಹ ಇರುತ್ತದೆ ಮತ್ತು ಉದ್ದವಾದ ಹಾಗೂ ಶಾರ್ಪ್ ಇರುವ ಕೊಂಬುಗಳಿರುತ್ತವೆ. ಇದು ಬಿಸಿಲಿನ ಪ್ರದೇಶಕ್ಕೆ ಹೆಚ್ಚು ತಾಳ್ಮೆಯಾಗಿ ಹೊಂದಿಕೊಳ್ಳುತ್ತವೆ. ಈ ಹಸುಗಳ ಹಾಲು ಉತ್ಪಾದನೆ ಅಂತ ನೋಡೋಕೆ ಬಂದರೆ ಒಂದು ದಿನಕ್ಕೆ ಸುಮಾರು 3 ರಿಂದ 6 ಲೀಟರ್ ಹಾಲು ಕೊಡುತ್ತವೆ. ನೆಕ್ಸ್ಟ್ ತಳಿ ನಾವು ನೋಡುವಂಥದ್ದು ಬಂದು ಭಾಳ ಫೇಮಸ್ ಆದ ಕರ್ನಾಟಕ ತಳಿ ಆಗಿರುತ್ತವೆ. ಇದು ಬಂದು ಹಳ್ಳಿಕಾರ್ ಹಸುಗಳು ಅನ್ನುತ್ತಾರೆ. ಈ ಹಳ್ಳಿಕಾರ್ ಹಸುಗಳು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ದೇಸಿ ಜಾತಿಗಳಲ್ಲಿ ಒಂದಾಗಿರುತ್ತವೆ. ಇದರ ವಿಶೇಷಗಳು ಅಂತ ನೋಡೋಕೆ ಬಂದರೆ ಎತ್ತು ಗಾಡಿಯಲ್ಲಿ ಎತ್ತಕ್ಕೆ ಅಂದರೆ ಆ ಗಾಡಿನ ಬಂದು ಎಳ್ಕೊಂಡು ಹೋಗೋಕ್ಕೆ ಜಾಸ್ತಿ ಯೂಸ್ ಆಗುತ್ತೆ ಮತ್ತು ವೇಗವಾಗಿ ಓಡುತ್ತದೆ. ಅದರ ಸಾಮರ್ಥ್ಯ ಹೊಂದಿರುತ್ತವೆ ಈ ಹಸುಗಳು ಕರ್ನಾಟಕದ ತುಮಕೂರು, ಮೈಸೂರು, ಹಾಸನ, ಮಂಡ್ಯ ಜಿಲ್ಲೆಗಳಲ್ಲಿ ಈ ಹಸುಗಳು ಕಾಣಿಸಿಕೊಳ್ಳುತ್ತವೆ. ಇದರ ವಿಶೇಷಗಳು ಅಂತ ನೋಡೋಕೆ ಬಂದರೆ ಬೂದಿ ಅಥವಾ ಡಾರ್ಕ್ ಗ್ರೇ ಬಣ್ಣದಲ್ಲಿ ಇರುತ್ತವೆ ಮತ್ತು ಉದ್ದವಾದ ಮತ್ತು ಮೇಲಕ್ಕೆತ್ತಿರುವ ಕೊಂಬುಗಳಿರುತ್ತವೆ ಇದಕ್ಕೆ ಮತ್ತು ಚುರುಕು ಮತ್ತು ಬಲವಾದ ದೇಹ ಇರುತ್ತವೆ. ಸ್ನೇಹಿತರೆ, ಇಷ್ಟೇ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.